ಬಿಸ್ನೆಸ್ ಮಾಡ್ತಿದ್ದೀರಾ, ಜಿ ಎಸ್ ಟಿ ಇಲ್ಲದೆ ಇದ್ದರೆ ಪೆನಾಲ್ಟಿ ಬರೋ ಸಾಧ್ಯತೆ ತುಂಬ ಇರುತ್ತೆ. 30 ಸೆಕೆಂಡಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಾನು ಹೇಳ್ತೀನಿ, ಗಮನ ಇಟ್ಟು. ತುಂಬ ಜನಕ್ಕೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತುಂಬ ಕಷ್ಟ ಅಂತ ಅನಿಸುತ್ತೆ. ಆದರೆ ಸತ್ಯ ಏನು ಗೊತ್ತಾ, 7 ಸಿಂಪಲ್ ಸ್ಟೆಪ್ಸಲ್ಲಿ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೋದು. ಹೇಗೆ ಅಂತ ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ. ಆದರೆ ಒಂದು ಕಾಮನ್ ಮಿಸ್ಟೇಕ್ ಮಾಡಿದ್ರೆ ಅದರಿಂದ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ತುಂಬ ಇರುತ್ತೆ. ತುಂಬ ಜನ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ಸೇ ನಿಮ್ಮ ಕಣ್ಮುಂದೆ ಇರುತ್ತೆ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗೆ ಇದೆ ಅಂತಂದರೆ, gst.gov.in ಹೋಗಿ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, ಪ್ಯಾನ್ ನಂಬರು, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎಂಟ್ರಿ ಮಾಡಿ, OTP ವೆರಿಫೈ ಮಾಡಿ, ಆಮೇಲೆ ಬಿಸ್ನೆಸ್ ಡೀಟೇಲ್ಸ್ ಫುಲ್ಫಿಲ್ ಮಾಡಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಆ್ಯಂಡ್ ಅಡ್ರೆಸ್ ಪ್ರೂಫು, ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಿ, DSC ಇಲ್ಲ EVC ಮೂಲಕ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ 3 to 7 ಡೇಸ್ ಒಳಗೆ ನಿಮಗೆ ಜಿ ಎಸ್ ಟಿ ಬರುತ್ತೆ. ಟ್ರೇಡಿಂಗ್ ಅಂತಂದರೆ 40 lakhs ಥ್ರೆಶೋಲ್ಡ್ ಇದೆ, ಸರ್ವಿಸ್ಗಾದರೆ 20 lakhs ಥ್ರೆಶೋಲ್ಡ್ ಇದೆ. ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 20 lakhs ಕ್ರಾಸ್ ಆಗುತ್ತೆ ಆವಾಗ ಜಿ ಎಸ್ ಟಿ ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಲೇಟ್ ರಿಜಿಸ್ಟ್ರೇಷನ್ ಅಥವಾ ರಾಂಗ್ ಫೈಲಿಂಗ್ ಮಾಡಿದರೆ ಹೆವಿ ಪೆನಾಲ್ಟಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಜಿ ಎಸ್ ಟಿ ಅಪ್ಲೈ ಮಾಡೋ ಮೊದಲು ಈ ವಿಡಿಯೋನ ಟ್ಯಾಕ್ಸ್ ಕ್ಲಿಯರ್ಗಾಗಿ ಫಾಲೋ ಮಾಡಿ. ಜಿ ಎಸ್ ಟಿ ಇಲ್ಲದೆ ಇದ್ದರೆ ರಿಸ್ಕ್ ತುಂಬ ಇರುತ್ತೆ ನಿಮ್ಮ ಬಿಸ್ನೆಸ್ಗೆ. ಈ ಒಂದೇ ಒಂದು ಮಿಸ್ಟೇಕ್ ಮಾಡಿದರೆ ಜಿ ಎಸ್ ಟಿ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ಟಾರ್ಟಪ್ ಶುರು ಮಾಡೋ ಮೊದಲು ಇದನ್ನು ನೋಡಲೇಬೇಕು ನೀವು. ಅಂದರೆ ಲೀಗಲ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಜಿ ಎಸ್ ಟಿ ಗೊತ್ತಿರಲೇಬೇಕು.